ನಾಪೋಕ್ಲು ಬಳಿಯ ಕೊಟ್ಟಮುಡಿ ಗ್ರಾಮದಲ್ಲಿ ಮೇಯಲು ಬಿಟ್ಟಿದ್ದ ಹಸುಗಳ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ಹಾಕಿದ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊದವಾಡ ಕೊಟ್ಟಮುಡಿ ಗ್ರಾಮದ ಕಾಳಪ್ಪಮಾಡು ಎಂಬಲ್ಲಿ ಯೂಸುಫ್ ಹಾಜಿ ಅವರಿಗೆ ಸೇರಿದ ಹಸುವನ್ನ ಮೇಯಲು ಬಿಟ್ಟಿದ್ದ ಸಂದರ್ಭ ಚಿರತೆ ದಾಳಿ ನಡೆಸಿದೆ. ಕೊಟ್ಟಿಗೆಗೆ ಬಂದಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿರುವ ಗಾಯಗಳು ಗೋಚರಿಸಿದ್ದು ಹಸು ಚಿಂತಾಜನಕ ಸ್ಥಿತಿಯಲ್ಲಿದೆ. ಅಲ್ಲದೆ ಕಳೆದ 1 ವಾರಗಳ ಹಿಂದೆ ಯೂಸುಫ್ ಹಾಜಿ ಅವರಿಗೆ ಸೇರಿದ 4 ಹಸುಗಳು ಮೇಯಲು ಬಿಟ್ಟಿದ್ದ ಸಂದರ್ಭ ನಾಪತ್ತೆಯಾಗಿದೆ. ಕಾಣೆಯಾದ ಹಸುವನ್ನ ಯೂಸುಫ್ ಹಾಜಿ ಅವರು ಎಂದಿನಂತೆ ಮೇಯಲು ಬಿಡುತ್ತಿದ್ದ ಕಾವೇರಿ ನದಿ ದಡದಲ್ಲಿ ಹುಡುಕಾಟ ನಡೆಸಿದಾಗ ಅವರಿಗೆ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ. ಇದೇ ನದಿ ದಡದಲ್ಲಿ ಅವರ ಮತ್ತೊಂದು ಹಸುವಿನ ಕಳೆಬರಹ ಕೂಡ ಗೋಚರಿಸಿದೆ. ಹೈನುಗಾರಿಕೆ ನಡೆಸಿ ಅದರಿಂದ ಹಾಲು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ದ ಯೂಸುಫ್ ಹಾಜಿ ಅವರು ಚಿರತೆ ದಾಳಿಯಿಂದ ಹಸುಗಳನ್ನು ಕಳೆದುಕೊಂಡು ನಷ್ಟ ಅನುಭವಿಸುವಂತಾಗಿದೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಯೂಸುಫ್ ಹಾಜಿ ಮನವಿ ಮಾಡಿದ್ದಾರೆ. ಗ್ರಾಮದಲ್ಲಿ ಚಿರತೆ ದಾಳಿಯಿಂದ ಆತಂಕಗೊಂಡ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯವರು ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಚಿರತೆ ದಾಳಿಯಿಂದ ಗಾಯಗೊಂಡ ಹಸುವಿಗೆ ನಾಪೋಕ್ಲು ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಚಿಕಿತ್ಸೆ ನೀಡಿದ್ದಾರೆ. ಜಕರಿಯಾ, ನಾಪೋಕ್ಲು. ಕಾಣದಾಗಿದೆಯಲ್ಲ, ಅದರಲ್ಲಿ ಒಂದು ಸಿಕ್ಕಿದೆ. ಈಗ ಮನೆ ಕೊಟ್ಟಿಗೆ ಹತ್ರ ಬಂದಿದೆ. ಇನ್ನೊಂದು ಇವತ್ತು ಬೆಳಿಗ್ಗೆ ಒಂದು ಸಿಕ್ಕಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡಾಕ್ಟರ್ಸ್ ಎಲ್ಲ ಬಂದು ನೋಡಿ ಹೋಗಿದ್ದಾರೆ. ಇವತ್ತು ಬೇರೆ ಅಲ್ಲಿ ಫಾರೆಸ್ಟ್ನವರು ಬಂದಿದ್ದಾರೆ. ನಾನು ಇಲ್ಲೊಂದು ಚಿರೆಬರಂಬಲ್ಲಿ ಒಂದು ಇದೆ ಅಂತೇಳಿ ಹುಡ್ಕೊಂಡು ಬಂದಿದ್ದು. ಈಗ ಅಲ್ಲಿ ಅವ್ರ ಕರೀದಿಂದ ಅಲ್ಲಿ ಹೋಗ್ಬೇಕಾಗಿದೆ. ನನಗೆ ಸಿಕ್ಕಿದ್ದು ಒಳ್ಳೆ ಸೈಡಲ್ಲಿ ಒಂದೇ ಸಿಕ್ಕಿದ್ದು. ಒಂದು ಕೊಟ್ಟಿಗೆ ಹತ್ರ ಬಂದಿದೆ. ಎಂಥದ್ದು ಉಗುರು ಮತ್ತು ಹೆಜ್ಜೆ ಅಲ್ಲಿ ತಿರುಗಾಡಿ ಚಿರತೆದು ಹೆಜ್ಜೆ ಎಲ್ಲ ಕಾಣ್ತಾ ಉಂಟು ಒಳೆ ಸೈಡಲ್ಲಿ. ಮತ್ತು ಹಸು ಮೇಲೆ ಅದರದ್ದು ಗಾಯ ಎಲ್ಲ ಆಗಿದೆ, ತುಂಬ ಗಾಯ ಆಗಿದೆ. ಒಂದು ಸೈಡೆಲ್ಲ ಕಿತ್ತೋಗಿದೆ. ಹಾಗೇನೆ ಇರ್ಬೋದು. ಅಷ್ಟೇ ಒಂದು 5-6 ಲಕ್ಷ ರೂಪಾಯಿ ಮೇಲೆ ಲಾಸ್ ಇರ್ಬೋದು. ಈಗ 4-5 ಹಸು ಕಾಣ್ತಾ ಇಲ್ಲ. ಮುಂಚೆ 2-3 ಕಾಣೋದಾಗಿದೆ. ನಾನೆಲ್ಲೋ ಮಿಸ್ಸಿಂಗ್ ಅಂತ ತಿಳ್ಕೊಂಡಿದ್ದು. ಈಗ ಗೊತ್ತಾಯ್ತು ಎಲ್ಲ ಚಿರತೆ ತಿಂದಿದ್ದು ಅಂತ. ಮುಂಚೆ ಗೊತ್ತಿರಲಿಲ್ಲ, ಎಲ್ಲೋ ಮಿಸ್ ಆಗಿದೆ, ಆ ಕಡೆ ಈ ಕಡೆ ಎಲ್ಲ ಹೋಗಿರ್ಬೋದು ಅಂತೇಳಿ ಹೋದ ತಿಂಗಳಲ್ಲಿ ಚಿರೆಬರಂಬೆಲ್ಲ ಬಂದು ಹುಡುಕಿದೆ ನಾನು. ಇದಕ್ಕೆ ಸರ್ಕಾರದಿಂದ ನಮಗೆ ಈಗ ಅರಣ್ಯ ಇಲಾಖೆಯವರು ಉಂಟು. ಅವರು ಯಾಕಾರಣ ಅವರು ಏನಾದರೂ ಪರಿಹಾರ ಮಾಡಿಕೊಡಲೇಬೇಕಾಗುತ್ತೆ ನಮಗೆ. ಯಾಕೆಂದರೆ ನಾವೆಲ್ಲ ಕಷ್ಟದಲ್ಲಿ ಇರೋದು. ಏನೂ ಇಲ್ಲ ಅಂತ ಕೆಲಸ ಮಾಡೋಕ್ಕಾಗದೆ ಹುಷಾರಿಲ್ಲದೆ ಈಗ ಇದೊಂದು ಕೆಲಸ ಶುರು ಮಾಡಿದ್ದೊಂದು ಫಾರ್ಮ್ ಮಾಡಿ ಅವರಲ್ಲಿ ಉತ್ಪತ್ತಿ ಮಾಡಿ ಹಾಲು ಉತ್ಪತ್ತಿ ಮಾಡಿ ಕೊಡುವ ಅಂತ ಈ ಥರ ಎಲ್ಲ ಆಗಿದೆ. ಈಗ 2 ಹಸು ಬಂದೇ ಇಲ್ಲ. ದೊಡ್ಡ ಹಸು ಒಂದು ದೊಡ್ಡದಲ್ಲಿ ಸತ್ತೋಗಿದೆ, ಮತ್ತೊಂದು ಸಣ್ಣದು ಸತ್ತೋಗಿದೆ, ಮತ್ತು ಒಂದು ಗಾಯ ಆಗಿ ಮಲಗಿದೆ. ಅಲ್ಲಿ ಬಂದು ಚಿರತೆ ಬಂದು ಗಾಯ ಮಾಡಿದ್ದಾರೆ. ಇಲ್ಲಿ ನೋಡಿ ಗಾಯ, ಚಿರತೆದು ಉಂಗುರ ದೊಡ್ಡದಾಗಿ ಗಾಯ ಆಗಿದೆ. ಮತ್ತು ಇಲ್ಲಿ ಉಂಟು, ಮತ್ತು ಅಲ್ಲಿ ಗಾಯ ಆಗಿದೆ. ನಿನ್ನೆ ರಾತ್ರಿಯಿಂದಾನೇ ಹಸು ಹೇಳ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದಾನೇ ಮಲ್ಕೊಂಡಿದ್ದ ಹಸು ಇನ್ನೂ ಎದ್ದಿಲ್ಲ. ನೋಡಿ ಅದೆಲ್ಲ ಗಾಯ ಮಾಡಿಬಿಟ್ಟಿದ್ದಾರೆ. ಇದು ಕೊಟ್ಟಮುಡಿಯ ಕಾಳಪ್ಪಮಾಡು ಎಂಬ ಜಾಗ. ಕೊಟ್ಟಮುಡಿಯ ಕಾಳಪ್ಪಮಾಡು ಎಂಬ ಜಾಗ. ಈ ಕಡೆ ಫಾರೆಸ್ಟ್ ಇದೆ, ಮತ್ತು ಆ ಕಡೆ ದೇವಸ್ಥಾನದ ಕಾಡಿದೆ. ಅದರಿಂದ ಈ ಕಡೆ ಬರುವಂಥ ರಾತ್ರಿ ಬರುವಂಥ ಎಲ್ಲರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಸ್ವಲ್ಪ ಕೇರ್ಫುಲ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು